ಸರ್ಕಾರದ ಅಧೀನಕ್ಕೆ ಮದ್ರಸಾಗಳು ಬರ್ಬೇಕಂತ ಹೇಳ್ತಾ ಇದ್ದಾರಾ? 100% ಸರ್ಕಾರದ ಅಧೀನಕ್ಕೆ ಮದ್ರಾಸ್ಗಳು ಬರಬೇಕು. ಅಟ್ಲೀಸ್ಟ್ ಕರಿಕ್ಯುಲಮ್ ಬರಬೇಕು. ಏನು ಕಲಿಸ್ತಿದ್ರು ಎಷ್ಟೋ ಕಡೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಇದು ಕೇಸ್ ಬರ್ತಾ ಇದೆ. ಅವ್ರು ಸಣ್ಣ ಹುಡುಗರಿಗೆ ಹೀಗಾಗಿದೆ, ಸಣ್ಣ ಮಕ್ಕಳಿಗೆ ಹೀಗಾಗಿದೆ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಿದೆ, ಇದೆಲ್ಲ ಬಂದಾಗ ನಾನು ಮದ್ರಾಸ್ ಅಂತ ಹೇಳ್ತಾ ಇಲ್ಲ, ಎಲ್ಲೂ ಸಹ ಸಣ್ಣ ಮಕ್ಕಳನ್ನ ನಾವೆಲ್ಲಿ ಕಲಿಸಿಕೊಡ್ತೇವೆ. ಆಗುವ ಒಂದು ಆಸೆ ಭರತ್ ಶೆಟ್ಟಿ ಅವರಿಗಿದೆಯಾ? ಯಾವುದು? ಕರ್ನಾಟಕದ ಹಿಮಂತ ಬಿಸ್ವ ಶರ್ಮಾ ಆಗುವ ಆಸೆ ಭರತ್ ಶೆಟ್ಟಿ ಅವರಿಗಿದೆಯಾ? ಕರ್ನಾಟಕದ ಅದು ಪೊಲಿಟಿಕಲ್ ಕ್ವಶನ್. ಅದು ಕರ್ನಾಟಕದ ಹೇಮಂತ್ ಬಿಸ್ವ ಶರ್ಮನ ಮತ್ತೊಂದು ಆಗುವ ಪ್ರಶ್ನೆ ಅಲ್ಲ. ನಾನು ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೇನೆ. ನಾನು ಎಷ್ಟುವರೆಗೆ ಅದಕ್ಕೆ ನಂಗೆ ಆಸ್ಪದ ಸಿಗ್ತದೆ ಅಷ್ಟುವರೆಗೆ ಕೆಲಸ ಮಾಡ್ತೀನಿ. ಸಿದ್ಧಾಂತ ಮತ್ತು ರಾಜಕೀಯ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಭರತ್ ಶೆಟ್ಟಿ ಅವರಿಗೆ? ಯಾಕಂದ್ರೆ ರಾಜಕೀಯದಲ್ಲಿ ಇಲ್ಲ ಅಂತಂದ್ರೂ ನಾಳೆ ಸಿದ್ಧಾಂತಕ್ಕೋಸ್ಕರ ನಿಲ್ತೇನೆ ಅಂತಿರೋ ಅಥವಾ 100ಕ್ಕೆ 100 ಸಿದ್ಧಾಂತಕ್ಕೋಸ್ಕರ ನಿಲ್ತೇನೆ. MLAಗಳು ಬರ್ತಾರೆ ಹೋಗ್ತಾರೆ. ಸಮಾಜದಲ್ಲಿ ನಿಲ್ತೇನೆ ಅಂದ್ರೆ ಏನ್ ಮಾಡ್ತೀರಿ? ಹೌ ವಿಲ್ ಯು ಆಕ್ಟ್? ಸಿದ್ಧಾಂತದನ್ನ ನಾನು ಬಿಟ್ಕೊಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಗೋಹತ್ಯೆ ಒಂದು ಆಗ್ತಾ ಉಂಟು ಅಂತ ಹೇಳಿ, ಗೋಹತ್ಯೆ ಆಗ್ತಾ ಇದೆ. ನನಗೆ ಬಂದಿದ್ದ ಪ್ರಕಾರ ಗೋಹತ್ಯೆ ನಿಷೇಧ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲೆಲ್ಲೂ ಕೂಡ ಆ ರೀತಿ ಆಗಲಿಲ್ಲ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ಕ್ಷೇತ್ರದಲ್ಲಿ ಗೋಹತ್ಯೆ ಮಾಡುವಂಥ ಜಾಗವನ್ನು ನೀವು ವಶಕ್ಕೆ ತೆಗೆದುಕೊಳ್ತಾ ಇರುವಂಥ ಒಂದಷ್ಟು ಆ ಒಂದು ಕಾರ್ಯಗಳು ಮಾಡಿದ್ದು ನಿಜಾನದು? 100% ಮಾಡಿದ್ದಾನೆ. 3 ಕಡೆ ಮಾಡಿದ್ದಾನೆ. ರಾಜ್ಯದಲ್ಲಿ ಮೊದಲ ಬಾರಿ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದಾನೆ. ಈ ಗೋಕಳ್ಳರು ಏನಿದ್ದಾರೆ, ಗೋಕಳ್ಳರು ಬರ್ತಾರೆ, ತಲ್ವಾರ್ ತೋರಿಸ್ತಾರೆ, ಗೋಗಳನ್ನು ತೊಗೊಂಡು ಹೋಗ್ತಾರೆ, ಎಲ್ಲೋ ಒಂದು ಹೋಗಿ ಅದನ್ನು ಕತ್ತರಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ನಿಲ್ಲಿಸಲಿಕ್ಕಾಗಿ ನಾನು ರೇಡ್ ಮಾಡಿ ಪೊಲೀಸರು ಅವರನ್ನು ಹಿಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ಕೈಗೊಂಡು ಆ ಜಾಗವನ್ನು ಒತ್ತಾರಿ ಮಾಡಿದ್ದಾರೆ. ಈಗ ನಿಂತಿದೆ. ನನ್ನ ಪ್ರಶ್ನೆ, ನೀವು ಮದ್ರಸಾಗಳಲ್ಲಿ ಕರಿಕ್ಯುಲಮನ್ನು ನೀವು ಬಹಿರಂಗಗೊಳಿಸಬೇಕು, ಮದ್ರಸಾಗಳೆಲ್ಲವೂ ಕೂಡ ಸರ್ಕಾರದ ಅಧೀನಕ್ಕೆ ಬರಬೇಕು ಅಂತ ಹೇಳ್ತೀರಾ. ನಿಮ್ಮದು ಸರ್ಕಾರ ಇತ್ತು, ಆಗ ಭರತ್ ಶೆಟ್ಟಿ ಅವರು ಯಾಕೆ ಸುಮ್ಮನೆ ಇದ್ರು? ನೋಡಿ, ನನ್ನ ಸರ್ಕಾರ ಇರುವಂಥ ಆಗ ಸಮಯದಲ್ಲಿ ಸಹ ನಾನು ಫಸ್ಟ್ ಟೈಮ್ MLA, ನಾನು ಈ ವಿಷಯವನ್ನು ಸಹ ಖಂಡಿತ ಚರ್ಚೆಗೆ ನಾನು ಮಾತಾಡಿದ್ದೇನೆ. ಅದು ಸಹ ನಮ್ಮ ಯಾರು ಮುಖ್ಯಮಂತ್ರಿಗಳ ಹತ್ರ ಸಹ ನಾನು ಮಾತಾಡಿದ್ದೇನೆ. ಈ ರೀತಿ ಒಂದು ವ್ಯವಸ್ಥೆ ತರಬೇಕು. ಅವ್ರು ಹೇಳಿದ್ರು ಒಂದೊಂದೇ ನಾವು ಮಾಡ್ತಾ ಬರಬೇಕು ಅನ್ನುವಂಥ ಮಾತನ್ನು ಸಹ ಆಗ ಹೇಳಿದರು. ಪಾರ್ಟಿ ಒಳಗಡೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಇದೆ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳ್ತಾ ಇದ್ರಿ ನಿಮ್ಮ ಪಕ್ಷ ಹಿಂದುತ್ವವನ್ನು ಸಪೋರ್ಟ್ ಮಾಡುವಂಥ ಪಕ್ಷ, ಹಿಂದೂಗಳನ್ನು ಸಪೋರ್ಟ್ ಮಾಡುವಂಥ ಪಕ್ಷ ಅಂತ. ಹಾಗಂತ ಹೇಳ್ಕೊಂಡೇನೆ ದಶಕಗಟ್ಟಲೆ ಎಲ್ಲ ಅದರ ಲಾಭಗಳನ್ನ ಪಡೆದಿರ್ತಕ್ಕಂಥ ಪಕ್ಷ, ಅದರಲ್ಲಿ ಏನೂ ಎರಡು ಮಾತಿಲ್ಲ, ಡೌಟ್ ಇಲ್ಲ. ಆದರೆ ನಿಮ್ಮ ಥರ ಎಷ್ಟು ಜನ ಧ್ವನಿ ಎತ್ತುತ್ತಾರೆ ನೋಡಿದ್ರೆ? ಹಾರ್ಡ್ಲಿ ದೇರ್ ಆರ್ 2 to 3 ಪೀಪಲ್ ಟುಡೇ. ಹಾಗಾಗಿ ಭರತ್ ಶೆಟ್ಟಿ ಅಂತವರಿಗೆ ಪಾರ್ಟಿ ಒಳಗಡೆ ಎಷ್ಟು ಸಪೋರ್ಟ್ ಇದೆ ಅಂತ? ಪಾರ್ಟಿ ಒಳಗಡೆ ನಾವು ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತೇವೆ. ಪ್ರತಿಯೊಬ್ಬ ಬಿಜೆಪಿ ಶಾಸಕರ ಯಾರು ಸಪೋರ್ಟ್ ಮಾಡಲಿಲ್ಲ? ಯಾವುದಕ್ಕೆ? ನಿಮ್ ಪಾರ್ಟಿ ಲೀಡರ್ಸು ನೀವು ಈ ಮದ್ರಸಾ ಶಿಕ್ಷಣ ಬಹಿರಂಗ ಆಗಬೇಕು ಅಂತ ಹೇಳಿದಾಗ ನಿಮ್ಮ ಪಾರ್ಟಿ ಲೀಡರ್ಸ್ ಯಾರು ಹೆಚ್ಚಿನ ಇಟ್ ಈಸ್ ಇನ್ ದ ಕ್ಯೂ. ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂದೆ ಹಲವಾರು ವಿಷಯಗಳಿದೆ. ಒಂದೊಂದನ್ನೇ ನಾವು ಮಾಡ್ತಾ ಬರಬೇಕು. ಲವ್ ಜಿಹಾದ್ ಬೇಡದಿದ್ದ ವಿಷಯ ತುಂಬಾ ಇದೆ. ನೋಡಿ, ಸೌಹಾರ್ದತೆ ಅಗತ್ಯ. ಶಾಸಕರು ಮಾತ್ರ ಇದೆಲ್ಲ ಮಾತಾಡ್ತಾರೆ. ಬಿಜೆಪಿಯ ಬಾಕಿ ಶಾಸಕರು ಯಾರು ಕೂಡ ಇಂಥದ್ದು ಯಾವುದು ಮಾತಾಡೋದಿಲ್ಲ. ಹಾಗಾಗಿ ಪಾರ್ಟಿಯಲ್ಲೇ ಎಲ್ಲೋ ಒಂದ್ ಕಡೆ ಮಂಗಳೂರು ರಾಜಕಾರಣಕ್ಕೆ ಅದು ಬೇಕು, ಹಂಗಾಗಿ ಅವ್ರು ಮಾತಾಡ್ಕೊಳ್ಳಿ, ಬೇರೆಯವರು ಬೇರೆ ಆಯಾ ಸ್ಥಳೀಯ ವಿಚಾರ ಮಾತಾಡ್ಕೊಳ್ಳಿ ಅನ್ನೋ ತರ ಇದೆಯಾ? ನೋ 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 ಹಾಗೇನಿಲ್ಲ. ನಮ್ಮ ಮಂಗಳೂರಿಗೆ ಬೇರೆ ರಾಜಕೀಯ, ಇಲ್ಲಿಗೆ ಬೇರೆ ರಾಜಕೀಯ ಅಂತ ಇಲ್ಲ. ಸೀನ್ ವಾಟ್ ಈಸ್ ಕ್ಲೋಸ್ ಟು ಮೈ ಹಾರ್ಟ್. ನನ್ನ ಹೃದಯಕ್ಕೆ ಏನು ನನಗೆ ಎಫೆಕ್ಟ್ ಆಗ್ತದೆ ನಾನು ಮಾತಾಡ್ತೇನೆ. ವಿಚಾರ ಕ್ಲೋಸ್ ಟು ಹಾರ್ಟ್ ಅಲ್ವಾ ಈಗ ಸದ್ಯಕ್ಕೆ? ನನಗೆ ಕ್ಲೋಸ್ ಟು ಹಾರ್ಟ್ ಅನ್ನ ನಾನು ಮಾತಾಡಿದ್ದೇನೆ. ಬೇರೆಯವರು ಸಹ ಈಗ ಸಿಟ್ರಿ ಅವರು ಮಾತಾಡ್ತಾರೆ, ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ, ಯತ್ನಾಳ್ ಅವರು ಮಾತಾಡ್ತಾರೆ, ವಿಜೇಂದ್ರ ಅವರು ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ನೀವು 5 ಜನ ಹೇಳಿದ್ರಿ, 6ನೇವ್ರು ನಮಗೆ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ. 6ನೇವರು ನಿಮಗೆ ಹರೀಶ್ ಪುಂಜ ಇದ್ದಾರೆ, ವೇದವ್ಯಾಸ್ ಕಾಮತ್ ಇದ್ದಾರೆ, ಉಡುಪಿ ಅವರು ಯಶವಂತ್ ಸುವರ್ಣ ಇದ್ದಾರೆ, ಗುರುರಾಜ್ ಗಂಟಿಹೊಳ ಇದ್ದಾರೆ, ಸುನೀಲ್ ಇದ್ದಾರೆ.